ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಜರದ್ದು ಊಟ ಆಯ್ತಾ ಪಾರು? ಇಲ್ಲ ಅಣ್ಣ, ಮಾಸ್ತಿ ಕೊಪ್ಪಳಲ್ಲಿ ಮನೆಯಲ್ಲಿ ಎಲ್ರದ್ದು ಊಟ ಆಗೈತಾ ಅಂತ ತಿಳ್ಕೊಂಡೆಯ ನನ್ನ ಗಂಡ ಊಟ ಮಾಡೋದು. ರಾಜ ಪರಂಪರೆ ಅಂದ್ರೆ ಮೊದ್ಲು ರಾಜ ಆಮೇಲೆ ಎಲ್ಲ. ಆದ್ರೆ ಇಲ್ಲಿ ನಮ್ ಭಾವ ಎಂತ ದೊಡ್ಡ ರಾಜ, ಮೊದ್ಲು ಪ್ರಜೆಗಳು ಆಮೇಲೆ ರಾಜ. ಎಂತ ಗ್ರೇಟ್ ರಾಜ. ಹೌದು, ಎಲ್ಲ ನಿನ್ ಗಂಡ ಕಾಣಿಸ್ತಾನೆ ಇಲ್ಲ. ಅವ್ರು ರಾಜರಲ್ವಾ, ವಾಯು ವಿಹಾರಕ್ಕೆ ಹೋಗಿರ್ಬೋದು. ಅವ್ರಿಗೆ ಯಾವ ಬೇಕೋ ಹೋಗಿ ಬಂದು ಆರಾಮಾಗಿ ಮಾಡ್ಲಿ. ಮನೋರೆ, ಏನದು? ಇದು ಸೀನಾ ಅವರು ಮಾವನಿಗೆ ಅಂತ ಗಿಫ್ಟ್ ತಗೊಂಬಂದಿದ್ರು, ನನಗೆ ಕೊಟ್ಟರು. ನಾನು ಏನೂ ತಂದಿರಲಿಲ್ಲ, ಅದಕ್ಕೆ ನನಗೆ ಬೇಜಾರಾಯಿತು. ಸೀನಾ ಮಾಡೋ ಕೆಲಸ ಒಂದಲ್ಲ ಎರಡಲ್ಲ ಅಣ್ಣ. ಅದು ಇವರಿಗೆ ಅಪ್ಪಯ್ಯ ಕುಡಿಯೋದು ಬಿಟ್ಟಿರೋ ವಿಚಾರ ಇನ್ನೂ ಗೊತ್ತಾಗಿಲ್ಲ ಅನ್ಸತ್ತೆ, ಅದಕ್ಕೆ ತಂದ್ಬಿಟ್ಟಿದ್ದಾರೆ. ಅದು ಅಲ್ಲದೆ ಅಪ್ಪಯ್ಯನ ಮೇಲೆ ತುಂಬಾ ಲವ್ಸು. ದೊರೆ, ಆ ಬಾಟ್ಲು ನಿಮ್ ಕೈ ಸಂದ ಕಾಣಿಸಕ್ಕಿಲ್ಲ. ಮೊದ್ಲು ಅದನ್ನ ಬಿಸಾಕ್ಬಿಟ್ಟು ಊಟಕ್ಕೆ ಬನ್ನಿ. ಬನ್ನಿ ಅಳಿ ಅಂದ್ರೆ ಅದನ್ನ ಪಕ್ಕಕ್ಕಿಟ್ಬಿಡಿ, ಆಮೇಲೆ ನಾನೇ ಬಿಸಾಕ್ಬಿಡ್ತೀನಿ. ಮಾವಯ್ಯ, ಈಗ ಪಕ್ಕಕ್ಕಿಡಿ ಅಂತಂದು ಆಮೇಲೆ ಒಂದ್ ಕೈ ನೋಡ್ಕೊಳ್ಳೋಣ ಅಂತನಾ? ಯವ್ವ, ನಿಂಗೆ ಮಾತು ಕೊಟ್ಮ್ಯಾಕೆ ಆ ಕಡೆ ತಲೆ ಹಾಕಕ್ಕಾಯ್ತದ? ದೇವ್ರು ಮೆಚ್ತಾನ? ದೇವ್ರು ಮೆಚ್ತಾನೋ ಇಲ್ವೋ, ಆದ್ರೆ ಉಪ್ಪಿನಕಾಯಿ ಕೊಟ್ರೆ ನೀನ್ ಮೆಚ್ತೀಯ ಅಂತ ನಂಗೆ ಯಾಕೋ ಡೌಟ್ ಅಪ್ಪಯ್ಯ. ಇಲ್ಲ ಕಣವ, ಅಪ್ಪಯ್ಯ ಬಾರ್ ಕಡೆಗೆ ಹೋಗಿ ಎಷ್ಟೋ ತಿಂಗಳಾಗ್ಬಿಟ್ಟೈತೆ. ಮ್ಯಾಟ್ರ್ ಬಂತಪ್ಪಯ್ಯ, ಮ್ಯಾಟ್ರ್ ಬಂತು. ಗುಡ್ ಬಾಯ್. ಸಬಾಸ್ ಅಪ್ಪಯ್ಯ. ಈ ಮನೆ ಫೈನಾನ್ಸ್ ಮಿನಿಸ್ಟರ್ ಆಗಿರುವ ನಾನು ಅಪ್ಪಯ್ಯ ಕುಡಿಯೋದನ್ನ ಬಿಟ್ಟಿರೋ ಕಾರಣಕ್ಕಾಗಿ ಪ್ರತಿ ತಿಂಗಳು 2,000 ರೂಪಾಯಿ ನನ್ನ ಕಡೆಯಿಂದ ನಾನು ಕೊಡುತ್ತೇನೆ. ಅಯ್ಯೋ ರಾಜ್ರೆ, ನೀವು ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ, ಊಟ ಮಾಡುಮ್ಮ. ಇಲ್ಲ, ನಾನು ಕೂತ್ಕೊಳ್ಳಲ್ಲ. ರಾಣಿ, ಅವ್ರಿಗೆ ನೆಲದ ಮೇಲೆ ಅಡ್ಜಸ್ಟ್ ಆಗಲ್ಲ ಅನ್ಸುತ್ತೆ ಕಣೆ. ಟೇಬಲ್ ಮೇಲೆ ಹಾಕೊಡೋದ ಬಾವ? ಬೇಡ. ಯಾಕೆ ಬೇಡ? ನಾನು ರಮ್ಯನ ಜೊತೆ ಆಟ ಆಡಬೇಕು, ಆಮೇಲೆ ಊಟ. ಅಯ್ಯೋ, ಯಾಕೆಲ್ರು ಗಾಬರಿ ಆಗಿದ್ದೀರಾ? ಅವ್ರು ಹೇಳಿದ ಮಾತಿನ ಅರ್ಥ ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ಅವ್ರು ಹೇಳ್ತಿರೋದು ಮನ್ಸ ಏಟೊಂದು ದೊಡ್ಡ ಮನ್ಸನೇ ಆಗಿರ್ಲಿ, ಯಾವಾಗ್ಲೂ ಮಕ್ಳು ತರ ಇರ್ಬೇಕು ಅಂತ ಅವ್ರು ಹೇಳ್ತಿರೋ ಮಾತಿನ ಅರ್ಥ. ಓ, ಕರೆಕ್ಟ್ ಮಾವ, ಕರೆಕ್ಟ್. ಮನೋರೆ, ಒಳ್ಳೆ ತಾಟು. ಬನ್ನಿ ಕೂತ್ಕೊಳ್ಳಿ, ಊಟ ಮಾಡೋಣ. ಸರಿ, ನಾನು ಕೈ ತೊಳ್ಕೊಂಡು ಬರ್ತೀನಿ. ಸೀನಾ ಇಲ್ಲವಾ? ಕಾಣ್ತಿಲ್ವಲ್ಲ? ಅಣ್ಣ, ಆಗ್ಲೇ ಯಾವ್ದೋ ಫೋನ್ ಬಂತು ಅಂತ ಆಚೆ ಮಾತಾಡಕ್ ಹೋಯ್ತು ಬಾವ. ಓ ಅಣ್ಣ, ಅದೇ ಇದು ಜಿಮ್ದು ಬಿಸಿನೆಸ್ ಕಾಲು. ಸರಿ ಕಣವ, ಊಟ ಮಾಡಿ, ಎಲ್ಲ ಊಟ ಮಾಡಿ.
ಅಳಿ ಅಂದ್ರೆ ಮಾವ, ಆರಾಮಾಗಿದ್ದೀರಾ? ನಾನು ಆರಾಮಾಗಿ ಖುಷಿಯಾಗಿದ್ದೀನಿ. ಏನೋ ಎತ್ವಾಸ ಐತೆ, ಗೊತ್ತಾಯ್ತಿಲ್ವಲ್ಲ. ಅಳಿ ಅಂದ್ರೆ ಮಾವ, ಮನೆಯೆಲ್ಲ ಹೊಂದ್ಕೊತ ತಮ್ಗೆ? ನನಗೆ ಆ ಮನೆಗಿಂತ ಈ ಮನೆನೇ ಇಷ್ಟ. ನನ್ನ ಮಗ ಹೇಳ್ತಿದ್ದ, ನೀವು ಫಾರಿನ್ ದೇಶದಾಗೆ ಓದಿದ್ದಂತೆ. ಏನು ಓದಿದ್ದು? ಯಾವ ದೇಶದಾಗೆ? ಯಾರ ಹತ್ರನೂ ಏನು ಹೇಳಬಾರ್ದು ಅಂತ ರಾಣಿ ಹೇಳ್ಕೊಟ್ಟಿದ್ದಾಳೆ. ನಾನು ಏನು ಹೇಳಲ್ಲ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನಾನೇ ತಪ್ಪು ತಿಳ್ಕೊಂಡಿದ್ದೀನ? ಗೊತ್ತಾಯ್ತಿಲ್ವಲ್ಲ. ಅವ್ವ ತಾಯಿ ಏನೂ ಅರ್ಥ ಆಯ್ತಿಲ್ವಲ್ಲ. ಅಳಿಯಂದ್ರೆ ಮಾವ, ರಾಣಿ ನನ್ನ ತವ ಎಲ್ಲ ಹೇಳಿದ್ರು, ಅದಕ್ಕೆ ನಿಮ್ಮ ತವ ಕೇಳ್ತಿದ್ದೀನಿ. ಓ ಹೌದಾ? ಹಾಗಿದ್ರೆ ನಾನು ಎಲ್ಲ ನಿಜಾನೂ ಹೇಳ್ತೀನಿ. ನಾನು ಏನೂ ಓದಿಲ್ಲ, ಫಾರಿನ್ ಎಲ್ಲ ಏನೂ ಗೊತ್ತೇ ಇಲ್ಲ. ನಾನು ನೋಡಿರೋದು 2 ಊರು, ಒಂದು ಮಾಸ್ತಿ ಕೊಪ್ಲು, ಇನ್ನೊಂದು ಮಾರಿಗುಡಿ. ನಾನು ಇವಾಗ ಓದೋದು ಬರೆಯೋದು ಎಲ್ಲ ಕಲಿತಾ ಇದ್ದೀನಿ. ಪಾಪು ಎಲ್ಲ ಹೇಳ್ಕೊಡ್ತಾ ಇದ್ದಾಳೆ. A for apple, B for ball. ನಿಮ್ಮ ಹೆಸರು ಹೇಳ? S for ಶಂಕರ. ಏ ನಾನು ಸರಿಯಾಗಿ ಹೇಳ್ಬಿಟ್ಟೆ. ಏ ನಮ್ಮ ಮನೆ ದೀಪ